ಡಾಕ್ಟರ್ ಮಂಜುನಾಥ್ ಅವರು ಬರಬೇಕು ಅಂತ ಆಸೆ ಪಟ್ಟಿದ್ದಲ್ಲ. ಮಂಜುನಾಥ್ ಅವರು ಎಲೆಕ್ಷನ್ಗೆ ಬರಬೇಕು, ಒಬ್ಬ ಜನಪ್ರತಿನಿಧಿಯಾಗಿ ಕೆಲಸ ಮಾಡಬೇಕು ಅಂತೇಳಿ ಬಹುಶಃ ಈ ಕರ್ನಾಟಕ ರಾಜ್ಯದಲ್ಲಿ ಯಾರಾದರೂ ಪ್ರಥಮವಾಗಿ ಬಯಸಿದರೆ ಅದು ಇಲ್ಲಿದಿಲ್ಲ, ನಮ್ಮ ಮಾಧ್ಯಮ ಸ್ನೇಹಿತರು ನೀವು ಬಯಸಿದವರು. ನಿಮ್ಮ ಇನ್ಫ್ಲೂಯೆನ್ಸೇ ಅವರ ಮೇಲೆ ಆಗಿರ್ತಕ್ಕಂಥದ್ದು, ನಮ್ಮದು ಯಾರ್ದು ಇಲ್ಲ ಕುಟುಂಬದಲ್ಲಿ. ಇವತ್ತು ಮಾಧ್ಯಮದ ಸ್ನೇಹಿತರ ಪ್ರತಿನಿತ್ಯದ ಅವರ ಬಗ್ಗೆ ನೀವು ಕೊಟ್ಟಂಥ ಒಂದು ಒಳ್ಳೆಯ ಭಾವನೆ ಏನಿದೆ, ನಿಮ್ಮ ಪ್ರಚೋದನೆ ಏನಿದೆ ಮಂಜುನಾಥ್ ಅವರಿಗೆ, ನಿಮಗೆ ಸಲ್ಲುತ್ತದು. ಅವ್ರು ಮಂಜುನಾಥ್ ಅಭ್ಯರ್ಥಿ ಆಗಿರೋದು ನಿಮ್ಮಿಂದ ಆಗಿರೋದು. ನೀವು ಹೇಳಿದ್ದು ನೋಡಿ, ಇವತ್ತು ದೆಹಲಿ ಹೈಕಮಾಂಡ್ನವರು ಮಂಜುನಾಥ್ ಅವ್ರನ್ನ ಆಯ್ಕೆ ಮಾಡ್ಕೊಂಡು ಯಾವ ಕಾರಣಕ್ಕೂ ಸಾಧ್ಯ ಇಲ್ಲ. ಮಂಜುನಾಥ್ ಅವರ ವ್ಯಕ್ತಿತ್ವವೇ ಬೇರೆ, ಕಾಂಗ್ರೆಸ್ ಅಭ್ಯರ್ಥಿ ವ್ಯಕ್ತಿತ್ವವೇ ಬೇರೆ. ಅವ್ರಿಗೆ ಅದರಲ್ಲೇನು ಸಂಶಯನೇ ಇಲ್ಲ. ಅವ್ರ ನಡವಳಿಕೆ, ಅವ್ರ ಹೇಳಿಕೆಗಳು ನೋಡಿದ್ರೇ ಅವರೇನು ತಿಳ್ಕೊಂಡಿದ್ರು, ಸುಲಭವಾಗಿ ನಾವು ಗೆದ್ದೋಯ್ತು ಅಂತ ತಿಳ್ಕೊಂಬಿಟ್ಟಿದ್ರು, ಗೆದ್ದು ಬಿಡ್ತೀವಿ ಅಂತ ಹೇಳಿ. ಪಾಪ ಯಾರ್ಯಾರು ಹೇಳಿಕೆ ಕೊಟ್ಟರೆ, ನನ್ನ ಸ್ನೇಹಿತರು ಹೇಳಿಕೆ ಕೊಟ್ಟವ್ರೆ ನೋಡಿದ್ದೀನಿ, ಪಾಪ ಹೇಳಿದ್ದಾರೆ. ಅದೆಂಥದ್ದು ಈ ಕ್ಷೇತ್ರ ಅರ್ಥ ಮಾಡ್ಕೋದ್ರೊಳಗೆ ಅವ್ರು ಬದುಕೋಗ್ಬಿಡುತ್ತಂತೆ, ಅವ್ರ ಬದುಕಿ ಆಯುಷ ಮುಗಿದೋಗ್ಬಿಡ್ತದೆ. ಪಾಪ ಈ ಕ್ಷೇತ್ರ ಅರ್ಥ ಮಾಡ್ಕೊಳ್ಳೋದಲ್ಲೇ ಅವ್ರ ಆಯುಷ್ ಮುಗಿದೋಗ್ಬಿಡ್ತದಂತೆ. ಪಾಪ ನನ್ನ ಸ್ನೇಹಿತ ಹೇಳಿದ್ದಾನೆ. ಎಷ್ಟರ ಮಟ್ಟಿಗೆ ಪಾಪ ಜನಸೇವೆ ಮಾಡೋರು ನೋಡಿದ್ದೀನಿ. ದಿನ ಬೆಳಗ್ಗೆ ಎದ್ದು ಪೊಲೀಸ್ನ ಹಿಡ್ಕೊಂಡು ಅವ್ರ ವಿರುದ್ಧ ಇರೋ ಕಾರ್ಯಕರ್ತರನ್ನ ಯಾವ ರೀತಿ ದಿನ ಕೇಸ್ ಹಾಕಿಸ್ಬೇಕು. ಈ ವ್ಯಕ್ತಿ ಮತ್ತೆ ಎರಡನೇ ಬಾರಿ ಬಂದರಲ್ಲ ಈಗ ಕಾಂಗ್ರೆಸ್ಸಿಂದ, ಆ ಕ್ಷೇತ್ರದಲ್ಲಿ ಎಷ್ಟು ಬೇರೆ ಪಕ್ಷದ ಕಾರ್ಯಕರ್ತಗಳ ಮೇಲೆ ಪೊಲೀಸ್ ದಬ್ಬಾಳಿಕೆ ಮಾಡಿ ಏನೇನು ನಡೀತಿದೆ ಅನ್ನೋದು ಗೊತ್ತು ನನಗೆ. ಹಲವಾರು ಬಾರಿ ಸಲಹೆ ಕೊಟ್ಟಿದ್ದೀನಿ, ಪೊಲೀಸ್ ಇಟ್ಕೊಂಡು ರಾಜಕೀಯ ಮಾಡಬೇಡ ಅಂತ ಹೇಳಿ. ಈಗ ಮತ್ತೆ ಪೊಲೀಸ್ ಇಟ್ಕೊಂಡೆ ರಾಜಕೀಯ ಶುರುವಾಗಿದೆ. ಮತ್ತೆ ಪತನ ಹಿಂದೆ ಏನಾಗಿತ್ತಲ್ಲ ಶುರುವಾಗುತ್ತೆ. ಈ ಚುನಾವಣೆಯಲ್ಲಿ ಮಾಗಡಿ ಕ್ಷೇತ್ರದ ಜನತೆನೂ ಆ ಪದಬಳಕೆ ನೋಡ್ತಾ ಇದ್ದೀನಿ ಪ್ರತಿನಿತ್ಯ. ಆ ಜನ ತೀರ್ಮಾನ ಮಾಡ್ತಾರೆ ಮಾಗಡಿ ಕ್ಷೇತ್ರದ ಜನತೆ. ಈ ಬಾರಿ ಇದೆಯಲ್ಲ, ಅದ್ಯಾವುದೋ ಹಾಡೇ ಇದೆಯಲ್ಲ, ನೀನೇ ಸಾಕಿದ ಗಿಳಿ ನಿನ್ನ ಅದ್ದಾಗಿ ಕುಕ್ಕಿತ್ತಲ್ಲೋ ಅಂತ